ಓ ಹಂಗಂದ್ರೆ ನಾನೇ ಬೇಗ ಬಂದ್ಬಿಟ್ನಾ? ರಾಹುಲ್ ಈ ಕಡೆ ಬಾಪ ರಾಹುಲ್ ಅಂತ ಹೆಸರು ಇಟ್ಕೊಂಡು ಸತ್ತ ಕಣ. ಅಯ್ಯೋ ಇದೇ ಇರೋದು. ಆಫ್ ರೋಡೆಲ್ಲ ಬಂದ್ಬಿಡ್ತು ಅಂದರೆ ನಮ್ಮ ಗಾಡಿಗೆ ಒಂಥರ ಜಿಗುಪ್ಸೆ. ಇದ್ದೇ ನಮ್ಮ ಪಲ್ಸರ್ 150 ಇದ್ದಿದ್ರೆ ಇಷ್ಟೊತ್ತಿಗೆ ಅವನ ಅಜ್ಜಿ ಆ ಕಡೆಯಿಂದ ವಾಂಚ್ಕೊಂಡು ಹೋಗ್ಬಿಡ್ತಿದ್ದೆ. ವ್ಯೂ ಮಾತ್ರ ಸೂಪರು. ಪಜ್ಜಿ ಅನಿಸಿಕೆ ಕೇಳೋದಕ್ಕೂ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ಏನು ಗುರು ಬೆಳಗ್ಗೆನೆ ಮತ್ತೆಲ್ಲ ಹೊರಡ್ತಾ ಇದೆಯಾ ಅಂತ ಕೇಳಿದ್ರೆ, ಇವತ್ತು ಹಂಗೆ ಒಂದು ಚಿಕ್ಕ ಟ್ರಿಪ್ಪು. ಇವತ್ತು ಎಲ್ಲಿಗೆ ಅಂತಂದರೆ ಸಾವನ್ದುರ್ಗ ಅಂತ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಎಷ್ಟಾಯಿತು ಅಂತಂದರೆ 4:50. ಈಗ ಎಲ್ಲರೂ ಒಂದು 3 ಜನ ಹೋಗ್ತಾ ಇದ್ದೀವಿ, ಸಿಂಗಲ್ ಬೈಕು. ನಾನು, ಇನ್ನೊಬ್ಬ ಪವನು, ಆಮೇಲೆ ಮಂಜು ಅಂತ. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ. ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಕೆಂಗೇರಿಯಲ್ಲಿ, ಅಂದರೆ ಕೆಂಗೇರಿ ಮೆಟ್ರೋ ಸ್ಟೇಷನಲ್ಲಿ ಮೀಟ್ ಆಗೋಣ ಅಂತ ಹೇಳಿದ್ದೀವಿ. ಎಲ್ಲರೂ ಮನೆ ಬಿಟ್ಟಿದ್ದಾರೆ. ಆ ಪ್ಲೇಸಿಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೂ ಗೊತ್ತಿಲ್ಲ ಅದು ಹೆಂಗಿದೆ ಏನೋ ಅಂತ. ಬಟ್ ನಮ್ಮ ಇವನು ಪವನ ಹೋಗಿದ್ದಾನೆ ಭಾಳ ಸಲ. ಹೋಗಿ ವೀಡಿಯೋನೂ ಅಪ್ಲೋಡ್ ಮಾಡಿದ್ದಾನೆ ಅವನು. ಬಟ್ ಏನಂದರೆ ಅವನ ವೀಡಿಯೋದಲ್ಲಿ ಅವನು ಮಾತಾಡಿರಲ್ಲ ಅಷ್ಟೇ, ಬಟ್ ವೀಡಿಯೋ ಚೆನ್ನಾಗಿ ಮಾಡಿರ್ತಾನೆ. ಆ ಲಿಂಕ್ ಕೊಟ್ಟಿರ್ತೀನಿ, ಯಾರಿಗಾರ ಬೇಕು ಅಂದರೆ ನೋಡಿರಿ. ಎಲ್ಲ ಫ್ರೈಡೇ ನೈಟು ಪಾರ್ಟಿ ಮಾಡಿ ಮಲ್ಕೊಂಡಿರ್ತಾರೆ. ನಾವು ಫ್ರೈಡೇ ನೈಟು ಬೇಗ ಮಲ್ಕೊಂಡು ಶನಿವಾರ ಬೆಳಗ್ಗೆ ಬೇಗ ಎದ್ದು ರೆಡಿ ಹೋಗ್ತೀವಿ. ವಾವ್ 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 ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಆ ಊಟ. ಈಗ ಯಾವ ಕಡೆ ಹೋಗ್ಬೇಕಪ್ಪ? ಸಾವನ್ದುರ್ಗ ಈ ಕಡೆ. ಓಕೆ, ನಮ್ಮ ಬಾಯ್ಸು ಆ ಕೆಂಗೇರಿ ಹತ್ರ ಮೀಟ್ ಮಾಡಿದ್ದಷ್ಟೇ. ಅದಾದಮೇಲೆ ಬೈಕ್ ತೆಗ್ದವರು ಸ್ವಯ್ಯನಾಗಿ ಹೋಗ್ಬಿಟ್ರು. ಫೋನ್ ಮಾಡೋಣ ಅವರಿಗೆ. ಎಲ್ಲಿದ್ದಾರಪ್ಪ? ಹಲೋ, ಎಲ್ಲಿದ್ದೀರೋ? ಎಲ್ಲಿದ್ಯಾ? ನಾನು ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಿದೆ, ಗೊತ್ತಾ? ನೀ ಎಲ್ಲಿದ್ಯಾ? ಆನ್ ದ ವೇ ಬರ್ತಾ ಇದ್ದೀರಾ? ಅಲೋ, ನನಗೆ ಎಲ್ಲೂ ಸಿಕ್ಕಿಲ್ಲಲ್ಲ. ನೀವೇ ತಾನೇ ಮುಂದೋಗಿದ್ದು. ಸರಿ ಬರ್ರಿ. ಓ ಹಂಗಂದ್ರೆ ನಾನೇ ಬೇಗ ಬಂದ್ಬಿಟ್ನಾ? ಎಲ್ಲಿದೆ ಅದು ಲೊಕೇಶನ್ ಆಗ್ತಾ ನನಗೆ? ಅಂದ್ರೆ ಸ್ವಲ್ಪ ಹತ್ರನೇ ಇರಪ್ಪ, ಬೇಗ ಹೋಗ್ಬಿಡ್ರಿ. ಇನ್ನೇನಿಲ್ಲ, ಮಾಡು. ಯಾರು ಒದ್ರಿ ತಿರುಗಿ ನೋಡ್ತಾರೆ. ಅಲ್ಲಿ ಹೋಗ್ಬಿಟ್ಟ, ಅಲ್ಲಿ ಮೇನ್ ರೋಡ್ ಹಾಕಿಸ್ಕೊಂಡು ನಾನು ಅಂತ ಕರಿ. ಇವನ್ ಮಂಜು ಸಿಗ್ದ ನೋಡಿದ್ರೆ ಬಂದಿಲ್ಲಿ. ನಾವು ಏನ್ ಮಾಡಿದ್ವಿ ಗೊತ್ತಾ, ನಾವು ಈ ಕಡೆ ನಿಂದ್ರಬಾರ್ದಾಗಿತ್ತು. ನೀನ್ ನಿಂತಲ್ಲ, ಫಸ್ಟ್ ನಿಂತಲ್ಲ, ಅಲ್ಲೇ ನಿಲ್ಬೇಕಾಗಿತ್ತು. ಅಂದ್ರೆ ಅವ್ರಿಗೆ ಕರೆಕ್ಟ್ ಗೊತ್ತಾಗ್ತಿತ್ತು. ಆದ್ರೆ ಶಿಷ್ಯ ನೋಡ್ತಿದ್ಮೇಲೆ ಗೊತ್ತಿಲ್ಲ, ಸುಮ್ಮನೆಲ್ಲ ಇಟ್ಟು ಬಾರಿಸ್ಕೊಂಡು ಹೋದನಪ್ಪ. ನಾನು ಸರಿ ಇಲ್ಲೆಲ್ಲಾರು ಹಂಪ್ ರೋಡ್ ಎಲ್ಲ ಸಿಗ್ತಾನೆ, ಕಾರ್ ರೋಡ್ ಎಲ್ಲ ಚಚ್ಕೊಂಡ್ ಬಂದ್ಬಿಟ್ಟವನೆ ಹೆದರ್ಕೊಂಡ. ಯಾರಿಗಾದ್ರೂ ಒಬ್ಬನೇ ಬಂದ್ರೆ ಭಯ ಆಗೇ ಆಗುತ್ತೆ. ನಾನು ನಿಂತು ಫೋನ್ ತೆಗೆಯೋಣ ಅಂತ ಅನ್ಕೊಂಡೆ, ಅಷ್ಟೊತ್ತಿ ಆಗ್ಲೇ ಅಲ್ಲಿ ಹಾಕಿದ್ರು ಬೋರ್ಡು, ಆನೆ ಕ್ರಾಸಿಂಗ್ ಏರಿಯಾ ಅಂತ. ಒಂದ್ ಕೆಲಸ ಮಾಡು, ಹೇಳಿ ಎಲ್ಲಿಂದ ಬರ್ತಿರಲ್ಲ. ಇಲ್ಲೇ ಸಾವನ್ದುರ್ಗ ಬೆಟ್ಟದಲ್ಲೇ ಇದ್ವಿ, ರೀಚ್ ಆದ್ವಿ. ಆದರೆ ಇಲ್ಲೇನೋ ಟ್ರೆಕ್ಕಿಂಗ್ ಬಿಡ್ತಾಯಿಲ್ಲ ಅಂತ. ಲಾಸ್ಟ್ ಒಂದು 10 ದಿವಸದಿಂದ ಏನೋ ಇನ್ಸಿಡೆಂಟ್ ನಡೆದಿದೆ ಅಂತ, ಯಾರೋ ಒಬ್ಬರು ಬಿದ್ದುಬಿಟ್ಟಿದ್ದಾರೆ. ಅದಕ್ಕೆ ಟೆಂಪ್ರವರಿಲಿ ಕ್ಲೋಸು. ಸೊ ನೀವು ಯಾರು ಬರೋದಿದ್ರೆ ಈಗ ಒಂದು ತಿಂಗಳು ಬಿಡಲ್ಲ ಅನಿಸುತ್ತೆ. ಇಲ್ಲ ಅವ್ರಿಗೆ ಕೇಳ್ದಂಗೆ ಅವ್ರೇನು ಹೇಳ್ತಾರೆ ಅಂದರೆ,
ಹತ್ಬೇಕಾದ್ರೆ ಇನ್ನೂ ಸ್ವಲ್ಪ ಸೇಫ್ಟಿ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಅಲ್ಲಿವರೆಗೂ ಬಿಡೋಲ್ಲ ಅಂತ. ಮಿನಿಮಮ್ ಅಂದರೆ ಇನ್ನೊಂದು 1 ತಿಂಗಳು ಆಗುತ್ತಂತೆ. ಅಲ್ಲಿವರೆಗೂ ಯಾರು ಬರಬೇಡ್ರಪ್ಪ. ಎಷ್ಟೋ ಜನ ಬಂದು ಹೋಗ್ತಾ ಇದ್ದಾರೆ ವಾಪಸ್ಸು. ನಾವು ಹಂಗೆ ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ. ನೆಕ್ಸ್ಟ್ ಇಲ್ಲೇನೋ ಒಂದು ಡ್ಯಾಮ್ ಇದೆಯಂತೆ, ಅಲ್ಲಿಗೆ ಹೋಗಿ ಹಂಗೆ ಸ್ವಲ್ಪ ಫೋಟೋ ತಗೊಂಡು ಆಮೇಲೆ ಹೋಗ್ಬೋದು. ಬರ್ರಿ ತಗೊಳ್ಳೋಣ, ಫೋಟೋ ತಗೊಳ್ಳೋಣ. ಹಂಗಂದ್ರೆ ಹಿಂಗೆ ತಿರುಗಿಸೋ ಗಾಡಿ, ಹಿಂಗೆ ಈ ಕಡೆ ಮುಖ, ಅವಾಗ ಚೆನ್ನಾಗಿ ಬರುತ್ತೆ. ನಂದೆಲ್ಲ ಹಾಕ್ಲಿ, ಅಲ್ಲಾಕ್ಲಾ ಇಲ್ಲಾಕ್ಲಾ? ಸೂರ್ಯ ಪೋಲ್ ಅಡ್ಡ ಆಯ್ತಲ್ಲ. ಓ ಚೆನ್ನಾಯ್ತು ಕಣ. ಅಯ್ಯೋ ಹೌದಲ್ಲ. ಸ್ವಲ್ಪ ಹಿಂದೆ ಹಾಕ್ಬೇಕಿತ್ತು ಕಣ, ಇದು ಲೈಟ್ ಕಂಬ ಅಡ್ಡ ಆಯ್ತು. ಬೆಳ್ಳುಳ್ಳಿ ಕಬಾಬ್ ಏನು ಫೇಮಸ್ ಆಗ್ಬಿಟ್ರು ಮರಿ ಅವರು. ಇಲ್ಲ ಸಾಕು. ರಾಹುಲ್ ಈ ಕಡೆ ಬಾಪ. ರಾಹುಲ್ ಅಂತ ಹೆಸರು ಇಟ್ಕೊಂಡು ಸತ್ತ ಕಣ. ಅಲ್ಲಾಡ್ಸಪ್ಪ ಅದು ಕಾಲೇಜಲ್ಲಿ ಇದ್ದ ಅಂದ್ರೆ ಮುಗ್ದೆ ಹೋಯ್ತು. ರಾಹುಲ್ ಅಲ್ಲಾಡ್ಸಪ್ಪ ಆಗೋಯ್ತು ಅಂತ. ಚೆನ್ನಾಗ್ ಬಂತು ಫೋಟೋ. ಅಲ್ಲೆಲ್ಲ ಹೋಗ್ತಾ ಇದಾರಲ್ಲ. ಅಲ್ಲ, ಗಾಡಿ ಹೋಗ್ಬಾರ್ದು, ಮನುಷ್ಯರು ಹೋಗ್ಬಾರ್ದು ಅಂತ ಏನೋ ಮಾಡಿಲ್ಲಲ್ಲ, ಅದಕ್ಕೆ ನೋಡೋದು ಸುಮ್ಮನೆ ಹೋಗ್ತಾರೆ. ಹೌದಾ, ಹೋಗೋಣ. ಅಲ್ಲಿ ಕಾರ್ ಹಾಕ್ಯಾರಲ್ಲ, ಅಲ್ಲಿ ಹಾಕ್ಬೋದು. ತಗೊಂಡೋಗ್ಬೋದಾ? ಟಯರ್ ಮಾರ್ಕಿದೆ ಕಣ ಅಲ್ಲಿ ಕರೆಕ್ಟು. ಅಲ್ಲೋಡಲ್ಲ ಆಗ್ಲೇ ಒಂದು ಶೈನ್ ರೆಡಿ ಆಗ್ಬಿಟ್ಟ. ಅಯ್ಯೋ, ಇದೇ ಇರೋದು. ಆಫ್ ರೋಡೆಲ್ಲ ಬಂದ್ಬಿಡ್ತು ಅಂದರೆ ನಮ್ಮ ಗಾಡಿಗೆ ಒಂಥರ ಜಿಗುಪ್ಸೆ. ಎತ್ತಕ್ಕೆ ಭಯ ನನಗೆ. ಪಲ್ಸರು ಶೈನು ಎಲ್ಲ ಹಂಗೆ ಹೊಡ್ಕೊಂಡು ಹೋಗ್ತಾ ಇರತ್ಲಿಗೆ ಆಗಲ್ಲೇನೋ. ಮೊದಲ ಬಾರಿಗೆ ಯತ್ನ. ಅಯ್ಯೋ ಬಿಟ್ರೆ ಆ ಕಡೆ ಬ್ಯಾಕ್ ವಾಟರ್ಗೆ ಏರ್ಸಂಗೆ ಕಾಣ್ತಾನೆ ನಾನು. ಓಹೋ ಇದ್ದೇ ನಮ್ಮ ಪಲ್ಸರ್ 150 ಇದ್ದಿದ್ರೆ ಇಷ್ಟೊತ್ತಿಗೆ ಅವನ ಅಜ್ಜಿ ಆ ಕಡೆಯಿಂದ ವಾಂಚ್ಕೊಂಡು ಹೋಗ್ಬಿಡ್ತಿದ್ದೆ. ಏನು ಮಾಡೋದು? ಆ ಫೇರಿಂಗ್ ಟಚ್ ಆಗತ್ತೆ ಅಂತ ಅನ್ಸುತ್ತೆ ಕಣ. ಫೇರಿಂಗ್ ಟಚ್ ಆಗತ್ತಾ? ಕಮಾನ್. ಆಯ್ತು. ಈಗ ಇಲ್ಲಿರೋದು ಹಚ್ಚೋದು. ಕಮಾನ್. ಹಂಗೆ ಹೋಗ್ಬಿಡೋಣ. ತಗೊಂಬರ್ರಿ. ಅಂತರೂ ಬಂದ್ಬಿಟ್ಟು ಪಾಪ ಒಳ್ಳೆ ವ್ಯೂ ಜಾಗಕ್ಕೆ. ಇಲ್ಲೆಲ್ಲ ಬಂದಿದಾರಲ್ಲ. ಅಪ್ಪ ಸೂಪರ್ ವ್ಯೂ. ADV 250. ಬಟ್ ನಮ್ಮ ಬೈಕನ್ನು ಏರಿಸ್ಕೊಂಬಂದ್ವಲ್ಲ, ಇದು ಗ್ರೇಟ್. ವ್ಯೂ ಮಾತ್ರ ಸೂಪರು ಕಣ. ತೊಗೊಂಡು ಹೋಗೋದು ಅನಿಸುತ್ತೆ ಗಾಡಿ, ಬಟ್ ಆದರೆ ಹುಷಾರಾಗಿ ತೊಗೊಂಡೋಗ್ಬೇಕು. ಇದೆಯಲ್ಲ ಇಲ್ಲಿ ಇದೆಲ್ಲ ಅಡ್ಡ, ಬಟ್ ಆ ಕಡೆ ಚೆನ್ನಾಗಿ ಮುಂದೆ ಹೋದ್ರೆ
ಅಲ್ಲಿಂದ ಯಾವ ಬೆಟ್ಟ? ಅಲ್ಲಲ್ಲಿ ಸಾವಂತದುರ್ಗ ಬೆಟ್ಟ ಕಾಣ್ತಿದೆ. ಇಲ್ಲಿ ತಾರ್ ರೋಡಲ್ಲಿ ಕಾರ್ ಎತ್ಕೊಂಡು ತಾರ್ ರೋಡಲ್ಲಿ ತಾರ್ ಟ್ರೆಂಡಿಂಗ್ ವಿಡಿಯೋ ಆಯ್ತಾ? ಕವರ್ ಆಯ್ತಾ? ಆಯ್ತಾಯ್ತು. ಕವರ್ ಅಂಟು ಏನಾರ ಹೇಳ್ಬೇಕಾ? ಬ್ಯಾಗ್ ಆಗಿತ್ತು, ಕವರ್ ಮಾತ್ರ ಎಲ್ಲಿಂದ ಬರ್ತಿರ ರೆಕಾರ್ಡ್ ಆಗ್ತದೆ ಹೇಳ್ಬೇಕು ಏನಾರ ನಿಮ್ಮ ಅನಿಸಿಕೆ ಬಾಯಿಗೆ ಹೇಳ್ತೀಯಲ್ಲೋ ದೂರ ಹೇಳೋ ಕಾಣಿಸುತ್ತೆ. ಹೇಳ ಅನಿಸಿಕೆ. ಹೇಳೋದಕ್ಕೂ ಕೇಳೋದಕ್ಕೂ ಸರಿ ಹೋಗೋಣ. ಮಾಡಿ ಅದನ್ನು ನಿನ್ನ ಯೂಟ್ಯೂಬ್ಗೆ ಹಾಕಿದ್ರು ಸಬ್ಸ್ಕ್ರೈಬರ್ಸ್ ಮಳೆ ಹಾಗೆ ನನ್ನ ರಕ್ತ ಉಕ್ಕಿ ಹಾಕಿ ಬೇಜಾರಾಗಿ ನಂದು ಒಂದು ಐತೆ ಅಂತ ಹೇಳ್ತಾರೆ ಒಬ್ಬೊಬ್ರು ಅಂದ್ರೆ ನಾವು ಗ್ರೂಪ್ ಆಗಿ ಹೋಗ್ತಾ ಇರೋದು. ನಮ್ದು 50 ಚಾನಲ್ ಇದೆ. ನಮ್ದೆಲ್ಲ ನಿಮ್ದಕ್ಕೆ ನಾವು ಮಾಡ್ತೀವಿ, ನಮಗೆ ನೀವು ಮಾಡಿ ನೀನು ಏನ್ ಹೇಳ್ದ ಗೊತ್ತಿಲ್ಲ. ನಮ್ ಕಡೆ ಅಂತ ಕೇಳ್ದಾಗ ಏನ್ ಹೇಳ್ದ ಅವನು? ಸಬ್ಸ್ಕ್ರೈಬ್ ಮಾಡಿ ಬಗ್ಗಿದ್ದಕ್ಕೂ ಒಂದು ಒಳ್ಳೆ ಪ್ಲೇಸ್ ಇತ್ತಪ್ಪ ಅಲ್ಲ. ಆಲ್ಟರ್ನೇಟ್ ಪ್ಲಾನ್ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬ್ರದರ್ ಅಂತ ಹೇಳ್ಬೇಕು ಅಷ್ಟೇ. ಹೇಳ್ತೀವಿ ಮುಂದಿನ ವಾರಕ್ಕೆ ಅವನು ಶಿವಮೊಗ್ಗ, ಇವನು ದಾವಣಗೆರೆ, ನಾನು ಬೆಂಗಳೂರು. ಅವನು ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತಾನೆ. ಅದಕ್ಕೆ ಅವ್ನು ನೆಕ್ಸ್ಟ್ ವೀಕ್ ಸ್ಕೆಚ್ ಇವೆಲ್ಲ ಒಳ್ಳೆ ಸಕ್ಕದಾಗಿತ್ತು ಮಾತ್ರ. ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಈ ಇಳಿಸೋದೇ ಇರೋದು ಹಬ್ಬ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಎಷ್ಟೋ ಜನ ಸೈಕ್ಲಿಂಗ್ ಎಲ್ಲ ಮಾಡ್ಕೊಂಬರ್ತಾರಪ್ಪ. ಅಯ್ಯಯ್ಯಪ್ಪ, ಬರ್ಬೇಕಾದ್ರೆ ನಾನು ಹಂಗೆ ಬಂದೆ, ಈಗ ಹಿಂಗೆ ಹೋಗ್ತಾ ಇದ್ದೀನಿ. ಇದು ಪರವಾಗಿಲ್ಲ ಅನ್ಸುತ್ತೆ. ಇಲ್ಲಿ 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 ಹಬ್ಬ. ನಾನು ಬೆಳಗ್ಗೆ ಅಲ್ಲಿ ಟ್ರೆಕ್ಕಿಂಗ್ ಬಿಡಲಿಲ್ಲಲ್ಲ, ಏನು ಅಂದ್ಕೊಂಬಿಟ್ಟೆ, ಇವತ್ತೇನೋ ಅಷ್ಟು ಇದೇ ಬರಲಿಲ್ಲಲ್ಲ, ಒಂದು ಒಳ್ಳೆ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಬಂದಮೇಲೆ ಒಂಥರ ಭಾಳನೇ ಖುಷಿ ಆಯಿತು. ನಮಗೆ ಈ ಥರ ಪ್ಲೇಸ್ ನೋಡಿದ ತಕ್ಷಣ ಫಸ್ಟ್ ಗ್ಯಾಪ್ನ ಬರೋದೆ ಬೈಕಿಂದ ವೀಡಿಯೋ ಮಾಡಬೇಕು, ಬೈಕಿಂದ ಫೋಟೋ ತೆಗಿಬೇಕು. ನಮ್ಮದು ಫೋಟೋ ಬರುತ್ತೋ ವೀಡಿಯೋ ಬರುತ್ತೋ ಗೊತ್ತಿಲ್ಲ, ಆದರೆ ಬೈಕಿಂದ ಮಾತ್ರ ಒಂದು ಒಳ್ಳೆ ಫೋಟೋ, ಒಂದು ಒಳ್ಳೆ ವೀಡಿಯೋ ಮಾಡಿಬಿಟ್ರೆ ಸ್ಯಾಟಿಸ್ಫ್ಯಾಕ್ಷನ್. ಅವತ್ತಿನ ದಿನ ಮುಗೀತು. ಪಚ್ಚಿ ಅಲ್ಲಲ್ಲ, ನನಗೆ ಅವನು ಮತ್ತೆ ನಿನ್ನ ಬಿಡ್ತು. ನಾನು ಬರ್ತಾ ಇದ್ದೀನಿ, ಅಟ್ಟಿಸ್ಕೊಂಡ್ಬರ್ತೀನಿ. ಅದು ಏನೋ ಲಾಂಚ್ ಆಗಕ್ಕೆ ಕಾಯ್ತಾ ಇದೆ, ಹಿಂಗೆ ರಾಕೆಟ್ ಲಾಂಚ್ ಆಗತ್ತಲ್ಲ. ಅಯ್ಯೋ ಅಯ್ಯೋ, ಅಲ್ಲ ಇಲ್ಲ, ನನ್ನ ಗಾಡಿ ನಾನು ಹೆಲ್ಮೆಟ್ ಹಾಕೊಂಡಿದ್ದ, ಬ್ಲ್ಯಾಕ್ ಕಲರ್ ವೈಸರ್ ಬೇರೆ, ನೋಡ್ಬಿಟ್ಟು ಹಿಂಗೆ ಬಂದು ಭೂವನ ಬರ್ತೈತೆ. ನಾನು ಅದೇ ಅನ್ಕೊಂಡೆ, ಇವತ್ತು ಬೆಳಗ್ಗೆ ಬರ್ಬೇಕಾರೆ ಎಲ್ಲೂ ಸಿಗ್ಲಿಲ್ಲಲ್ಲ. ವಿಡಿಯೋ ಆಗೈತೆ, ಬೆಳಗ್ಗೆ ಬರ್ಬೇಕಾರೆ ಎಲ್ಲೂ ನಾಯಿ ಅಟ್ಟಿಸ್ಕೊಂಡ್ ಬರಲಿಲ್ಲ ಅನ್ಕೊಂಡೆ. ಹೋಗೋ ಅಷ್ಟೊಳಗೆ ಒಂದು ಬಿತ್ತು. ಅದೇನೋ ಗೊತ್ತಿಲ್ಲಪ್ಪ, ನನ್ನ ಗಾಡಿನೋ ನನ್ನ ಹೆಲ್ಮೆಟ್ಟು ಏನೋ ಗೊತ್ತಿಲ್ಲ.